ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಿಲ್ದಂಗೆ ಆಗಿಬಿಟ್ರು. ಈಗ ಅದನ್ನೆಲ್ಲ ಬಗೆಹರಿಸಿ 545 ರೆಕ್ರೂಟ್ ಮಾಡಿದ್ದೇವೆ, 402 ರೆಕ್ರೂಟ್ ಮಾಡಿದ್ದೇವೆ. ಈಗೆಲ್ಲ ಅವರು ಟ್ರೈನಿಂಗಲ್ಲಿದ್ದೇವೆ. 2 ತಿಂಗಳಿಗೆ ಅವರು ಫೀಲ್ಡಿಗೆ ಬರ್ತಾರೆ. ಜೊತೆಗೆ ಇನ್ನೂ 400 ಜನರದ್ದು ಸಬ್ ಇನ್ಸ್ಪೆಕ್ಟ್ರನ್ನು ಕೂಡ ರೆಕ್ರೂಟ್ ಮಾಡ್ತೀವಿ. ಆಮೇಲೆ ಕಾನ್ಸ್ಟೇಬಲ್ಸು 15,000 ಹುದ್ದೆ ಖಾಲಿ ಇದೆ ಈಗ ನಮ್ಮಲ್ಲಿ. ಅದನ್ನು ಕೂಡ ಹಂತ ಹಂತವಾಗಿ ಮಾಡ್ತೀವಿ. ಇನ್ನೊಂದು ಬಹುಶಃ ವಾರ 15 ದಿವಸ ಅಥವಾ ಸೆಷನ್ ಆದಮೇಲೆ ನಾವು ನೋಟಿಫಿಕೇಷನ್ ಮಾಡ್ತೀವಿ. ಫೈನಾನ್ಸ್ ಆಗಲೇ ಕ್ಲಿಯರ್ ಮಾಡಿದ್ದಾರೆ. 4,500 ಕಾನ್ಸ್ಟೇಬಲ್ಸಿಗೆ ರೆಕ್ರೂಟ್ಮೆಂಟನ್ನು ಪ್ರೋಸೆಸ್ ಪ್ರಾರಂಭ ಮಾಡಿದ್ದೀವಿ. ಇಂದು ಭಾರತ ದೇಶವನ್ನೇ ಆಳ್ತಿದೆ ಅಂದರೆ ಅದು ಭಾರತ ಸಂವಿಧಾನದಿಂದ ಆಗಿರುವಂಥದ್ದು. ಭಾರತ ಸಂವಿಧಾನ ಕೇವಲ ಪುಸ್ತಕಗಳಿಗೆ ಮಾತ್ರ ಸೀಮಿತವಾಗದೆ ಎಲ್ಲದರಲ್ಲೂ ಕೂಡ ನಾವು ಅಳವಡಿಸ್ಕೋಬೇಕು. ಜಾತ್ಯತೀತ ಧರ್ಮ ನಿರಪೇಕ್ಷತೆ, ಸಮಾನತೆ ಹಕ್ಕು, ಧಾರ್ಮಿಕ ಹಕ್ಕು, ಕರ್ತವ್ಯಗಳು, ರಾಷ್ಟ್ರಗೀತೆಗೆ ಗೌರವ ಕೊಡುವುದು, ನಾಡಗೀತೆಗೆ ಗೌರವ ಕೊಡುವುದು. ಸೀಮಿತವಾಗಿಲ್ಲ, ಎಲ್ಲ ಒಂದು ಸರ್ವ ಜನಾಂಗಕ್ಕೂ ಅವರು ಸೀಮಿತವಾಗಿದ್ದಾರೆ. ಒಂದು ಸಂವಿಧಾನದ ಆ ಒಂದು ಅರಿವಿದ್ದರೆ ನಾವು ಅನ್ಯಾಯಕ್ಕೆ ಒಳಗಾದಾಗ ನಮಗೆ ಅಲ್ಲೆಲ್ಲ ನ್ಯಾಯ ಸಿಗಬೇಕಂದ್ರೆ ಅದು ಮುಖ್ಯವಾಗಿ ಸಂವಿಧಾನ ಬೇಕು. ಒಂದು ಗೌರವಿತ ಜೀವನವನ್ನು ನಡೆಸೋದಕ್ಕೆ ನಮಗೆ ಸಂವಿಧಾನ ಅವಶ್ಯಕವಾಗಿದೆ. ಒಂದು ರಾಷ್ಟ್ರವನ್ನು ಅಥವಾ ಮುನ್ನಡೆಸಲು ನಮಗೆ ಸಂವಿಧಾನ ತುಂಬ ಅವಶ್ಯಕ. ಇವತ್ತು ಆ ಒಂದು ಸಂವಿಧಾನವನ್ನು ತಿಳಿದುಕೊಳ್ಳೋದ್ರಿಂದ ನಾವು ಸರ್ಕಾರದ ಬಗ್ಗೆ ತಿಳ್ಕೊಂಡಂಗೆ ಮತ್ತು ಆಡಳಿತದ ಒಂದು ರೂಢಿ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಂಡಂತೆ. ಅಥವಾ 2:45 ಈ ರೀತಿ. ಇವತ್ತು ನಾನು ಬಂದಂಥ ಸಂದರ್ಭದಲ್ಲಿ ಇಲ್ಲ ಸರ್ ಊಟ ರೆಡಿಯಾಗಿದೆ ಅಂದರು. ನಾನು ಸರಿಯಾಗಿ ಕೇಳಿಸ್ಕೊತಾ ಇದ್ದೇನೋ ಇಲ್ವೋ ಅಂದ್ಬಿಟ್ಟು ತಿರ್ಗಾ ಕೇಳಿದೆ. ಇಲ್ಲ 11:15 ಶುರುವಾಗುತ್ತೆ, ಅದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಬಹಳ ಮುಖ್ಯವಾದದ್ದು ಇವತ್ತು ಈ BHEL ಕೊಡುಗೆ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಇವತ್ತು ನಮ್ಮ ಬೆಂಗಳೂರಲ್ಲೇ ಹಲವಾರು ಇವತ್ತು ನಮ್ಮ ರತ್ನಗಳಿದೆ, ಕೈಗಾರಿಕಾ ರತ್ನಗಳಿದೆ. ಅದರಲ್ಲಿ ಇದು ಕೂಡ ಒಂದು. ಇದರ ಬಗ್ಗೆ ಬಹಳ ಹೆಮ್ಮೆ ಇದೆ. ಅಂದರೆ ದಿನದಿನಕ್ಕೆ ಇದು ಉತ್ತಮವಾದಂಥ ಒಂದು ಬೆಳವಣಿಗೆಯನ್ನು ಕೂಡ ಕಾಣ್ತಾ ಇದೆ. ಇವತ್ತು ಶ್ಯಾಂಬಾಬು ಅವರು ಹೇಳ್ತಾ ಇದ್ರು, ಸುಮಾರು ಕಳೆದ ವರ್ಷ 19,000 ಕೋಟಿ ಅಷ್ಟು ಹೆಚ್ಚು ಲಾಭವನ್ನು ಗಳಿಸಿದೆ ಅಂತ. ಅದಕ್ಕೋಸ್ಕರ ತಮ್ಮೆಲ್ಲರನ್ನೂ ಕೂಡ ಅಭಿನಂದಿಸಬೇಕು, ಮತ್ತೊಂದು ಬಾರಿ ಅಭಿನಂದಿಸಬೇಕಾಗುತ್ತೆ. ಶಿಕ್ಷಕರು ಇಂಥವ್ರ ಬಗ್ಗೆ ಅನುಕಂಪ ಇರಬೇಕಂತ. ವೈದ್ಯರು, ನ್ಯಾಯಾಧೀಶರು, ಧರ್ಮಗುರುಗಳು, ಅಧ್ಯಾಪಕರು, ವಿಜ್ಞಾನಿಗಳು, ಕೃಷಿಕರು, ಕಾರ್ಮಿಕರು, ಸಾಹಿತಿ ಕಲಾವಿದರು, ಕ್ರೀಡಾಪಟುಗಳು, ವಿಚಾರವಂತರು ಇಂಥವ್ರ ಬಗ್ಗೆ
ಗೌರವ ಇರಬೇಕು. ಛಲವಾದಿ ನಾರಾಯಣ ಸಮಾನ ಬಂದಿದ್ದಾರೆ. ಅವರು ಕೃಷ್ಣನ್ ಅವರು ಮಾಜಿ ಅನೇಕ ನಿಗಮ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಯಾಕೆಂದ್ರೆ ಈಗ ನೀವೇ ಗಡಿಗೆ ಎತ್ಕೊಂಡು ಹೋಗಲ್ಲ, ಎಲ್ಲ ಮನೆಗೆ ಬರುತ್ತೆ. ಅದಕ್ಕೆ ಏನಾದರೂ ಇಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮುದಾಯಗಳಿಗಾಗಲಿ ನನಗಾಗಲಿ ಇಂಥ ತೊಂದರೆ ಆಗಿದೆ, ಯಾವುದೇ ಕಾರಣಕ್ಕೆ ಇದರಲ್ಲಿ ನಾನು ಪರಿಹಾರ ಹುಡುಕಬೇಕು ಅಂತ ಮಾಡಲಿಲ್ಲ. ಅನೇಕ ಪ್ರಾಂತ್ಯಗಳಿರ್ಬೋದು, ಭಾಷೆಗಳಿರ್ಬೋದು, ಜಾತಿಗಳಿರ್ಬೋದು, ಧರ್ಮಗಳಿರ್ಬೋದು, ಸರ್ವರನ್ನೂ ಒಗ್ಗೂಡಿಸ್ತಕ್ಕಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದು ಅವರ ಅನುಭವ. ಅವರು ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಹಳ್ಳಿಗಳಲ್ಲಿ ಎಲ್ಲ ಸಮುದಾಯದ ಯಜಮಾನರುಗಳು ಸೇರಿಕೊಂಡು ತೀರ್ಮಾನ ಮಾಡ್ತಾರೆ. ಅದರ ದೊಡ್ಡ ಹಂತ ಯಾವುದು ಅಂದ್ರೆ ಪಾರ್ಲಿಮೆಂಟ್. ಹಾಗಾಗಿ ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನ ಮರುಸ್ಥಾಪನೆ ಮಾಡಿ ಅಧಿಕೃತವಾಗಿ ಜಾರಿಯಾಗಲಿಕ್ಕೆ ಕಾರಣಕರ್ತರಾದವರು ಯಾರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.